ವೇದಿಕೆಯ ಮುಂಭಾಗದಲ್ಲಿ ಹಾಗೂ ವೇದಿಕೆಯ ಎದುರಲ್ಲಿ ಕುಳಿತಿರೋ ಎಲ್ಲ ಗಣ್ಯ ವ್ಯಕ್ತಿಗಳೇ, ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಅಫೀಫಾ 30 ವರ್ಷದ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇದೆ. ಆದರೆ ಅಫೀಫಾದ ಬಗ್ಗೆ ಯಾವ ವಿಚಾರವನ್ನು ಹೇಳಬೇಕಂತ ಗೊತ್ತಾಗೋದಿಲ್ಲ. ಸುಮಾರು ವರ್ಷಗಳು ಯಾರಿಗೂ ಪ್ರಚಾರಪಡಿಸದೆ, ಯಾರೆಲ್ಲಯೂ ಹೇಳದೆ ಅವರವರ ಕೈಯಿಂದ ಹಣ ಹಾಕಿಕೊಂಡು ಕಬ್ರಸ್ಥಾನದಲ್ಲೇ ಆಗಲಿ ಇನ್ಯಾವುದೇ ವಿಚಾರದಲ್ಲಿ ಆಗಲಿ ಅವರು ಮಾಡಿದಂತಹ ಸೇವೆಯನ್ನು ವರ್ಣಿಸಲು ಅಸಾಧ್ಯವಾದದ್ದು. ನಾನು ಸಹ ಅದರ ಒಂದು ಹಿರಿಯ ಮೆಂಬರಾಗಿ ನನ್ನನ್ನು ಸೇರಿಸಿಕೊಂಡಿದ್ದಾರೆ. ಅದು ಬಹಳ ಸಂತೋಷ. ಮಾಷಾ ಅಲ್ಲಾ, ಒಳ್ಳೊಳ್ಳೆಯ ಕಾರ್ಯಕ್ರಮಗಳನ್ನು ಕೊಡುತ್ತಾ ಅವರು ಮೊನ್ನೆ ಮಾಡಿದಂಥ ಒಂದು ಹಿಜಾಮ ಕಾರ್ಯ, ನೆನೆಸಿದಕ್ಕಿಂತಲೂ ಒಳ್ಳೆಯ ಶಿಸ್ತುಬದ್ಧವಾಗಿ ಮಾಡಿದಂತಹ ಈ ಕಾರ್ಯಕ್ರಮ ಊರಿನಲ್ಲಿ ಮಾತ್ರ ಅಲ್ಲ, ಹೊರದೇಶದಲ್ಲಿ ಸಹ ಮೆಚ್ಚುಗೆಯನ್ನು ಪಡೆದಿದೆ. ಸುಮಾರು ವಿಚಾರಗಳು ಈ ಥರ ಮಾಡುತ್ತಾ ಇದ್ದಾರೆ. ನಮ್ಮ ನೆರೆ ಬಂದಾಗ ನಮ್ಮ ಪಕ್ಕದ ಮನೆಗೆ ರಾತ್ರಿ ಬಂದು 2-3 ಮೆಂಬರ್ಸ್ ಬಂದು ಒಂದು ಮನೆಯಲ್ಲಿ ಯಾರಿಗೂ ಅರಿವಿಲ್ಲದ ಹಾಗೆ ಬಂದುಕೊಂಡು ಅವರು ಒಂದು ಸೇವೆಯನ್ನು ಮಾಡಿದ್ದಾರೆ ಅಂದರೆ ಹೇಳಿದರೆ, ಅದು ಆವಾಗ ಹಣದ ಅವಶ್ಯಕತೆ ಇತ್ತು. ಆ ಮನೆಯ ಇಲ್ಲಿ ಯಾವುದೇ ವಸ್ತು ಇರಲಿಲ್ಲ, ಎಲ್ಲವೂ ಹಾಳಾಗಿ ಹೋಗಿತ್ತು. ಸಡನೆ ಒಂದು ಗಂಟೆಯಲ್ಲಿ ಸುಮಾರು ಒಳ್ಳೆಯ ಮೊತ್ತವನ್ನು ಸಂಗ್ರಹಿಸಿಕೊಂಡು ಯಾರಿಗೂ ಪ್ರಚಾರ ಮಾಡದೆ ಬಂದು ಅವರು ಅವರ ಮನೆಯಲ್ಲಿ ಸಂತೋಷವನ್ನು ಮಾಡಿಕೊಟ್ಟಿದ್ದಾರೆ. ಇವರ ಬಗ್ಗೆ ಯಾವ ರೀತಿ ಹೇಳಬೇಕಂತ ನನಗೆ ಸಾಧ್ಯವಾಗುವುದಿಲ್ಲ. ನಾನು ಅಂದಾಜು ಪ್ರಕಾರ ತುಂಬ ಸಂಘಟನೆಗಳಿವೆ, ಆದರೆ ಒಂದು ವ್ಯಸ್ತ ರೀತಿಯಲ್ಲಿ ಮಾಡುವಂಥ ಕಾರ್ಯಕ್ರಮಗಳನ್ನು ಈ ಸಂಘಟನೆ ಮಾಡ್ತಾ ಇದೆ. ಮಾಷಾ ಅಲ್ಲಾ, ಇನ್ನು ಮುಂದಕ್ಕೂ ಇಂತಹ ಕಾರ್ಯಕ್ರಮವನ್ನು ಮಾಡುತ್ತಾ ಬರಲಿ ಅಂತ ಅಲ್ಲಾಹನಲ್ಲಿ ದುವಾ ಮಾಡುತ್ತೇನೆ. ನನಗೆ ಒಂದೆರಡು ಮಾತನ್ನು ಮಾತನಾಡಲಿಕ್ಕೆ ಸಮಾವೇಶ ಮಾಡಿಕೊಟ್ಟಂತಹ ಈ ವೇದಿಕೆಗೆ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ, ಜಜಾಕಲ್ಲಾಹ್ ಖೈರ್.